ಹಂಗೆ ಮುಂದೆ ನಡ್ಕೊಂಡು ಹೋಗಾದ್ಮೇಲೆ ಸೌಜನ್ಯಗೆ ತನ್ನ ಮಾವ ಸಿಗ್ತಾರ. ಅವರು ಸೌಜನ್ಯನ ನೋಡಿ ಮಾತಾಡಿಸ್ತಾರೆ. ಯಾಕಮ್ಮ ಕಾಲೇಜಿಂದ ಇಷ್ಟು ಲೇಟ್ ಬರ್ತಿದ್ಯಾ ಅಂತ ಕೇಳ್ತಾರ. ಆಗ ಸೌಜನ್ಯ, ಇಲ್ಲ ಮಾವ, ಕಾಲೇಜಲ್ಲಿ ಸ್ಪೆಷಲ್ ಕ್ಲಾಸ್ ಇತ್ತು, ಹಾಗಾಗಿ ಲೇಟ್ ಆಗ್ಬಿಡ್ತು ಅಂತ ಹೇಳಿ ಒಂದೆರಡು ಮಾತಾಡಿಸಿ ನಂತರ ತನ್ನ ಮನೆ ಕಡೆ ಹೊರಡ್ತಾಳ. ಈಗ ಆ ಒಂದು ಪಾಯಿಂಟ್ ಇಂದ ಸೌಜನ್ಯಗೆ ತನ್ನ ಮನೆ ಹೋಗ್ಲಿಕ್ಕೆ 10 ನಿಮಿಷ ಬೇಕು. ಮ್ಯಾಕ್ಸ್ ಟು ಮ್ಯಾಕ್ಸ್ 20 ಮಿನಿಟ್ ಅನ್ಕೊಳ್ಳಿ. 3:45ಕ್ಕೆ ಕಾಲೇಜ್ ಬಿಟ್ರೆ ಅರೌಂಡ್ 4:30ಗೆ ಮನೇಲಿ ಇರ್ಬೇಕಾಗಿದ್ದು ಹುಡುಗಿ 6:30-7 ಗಂಟೆ ಆಗಿದ್ರು ಮನೆಗೆ ಸೇರಿರಲ್ಲ. ಸೊ ಮನೇಲಿ ಸೌಜನ್ಯ ಅವ್ರ ತಾಯಿಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಏನಪ್ಪಾ ಈ ಹುಡುಗಿ ಎಷ್ಟೊತ್ತಾದ್ರೂ ಇನ್ನು ಮನೆಗೆ ಬಂದಿಲ್ವಲ್ಲ ಅಂತ. ಸೊ ಅವ್ರೇನ್ ಮಾಡ್ತಾರೆ, ಸೌಜನ್ಯ ಅವ್ರ ತಂದೆ ಕಾಲ್ ಮಾಡ್ಬಿಟ್ಟು, ರೀ ಹಿಂಗೆ 3:30-4 ಗಂಟೆಗೆ ಕಾಲೇಜಿಂದ ಮನೆಗೆ ಬರ್ತಿದ್ದ ನಮ್ಮ ಹುಡುಗಿ ಇವತ್ತು 7 ಗಂಟೆ ಆದ್ರೂ ಇನ್ನು ಮನೆಗೆ ಬಂದಿಲ್ಲ, ನೀವು ಸ್ವಲ್ಪ ಬೇಗ ಮನೆಗೆ ಬಂದು ವಿಚಾರಿಸಿ ಅಂತ ಗಾಬ್ರಿಲಿ ಹೇಳ್ತಾರೆ. ಸರಿ ಅಂತ ಸೌಜನ್ಯ ಅವ್ರ ತಂದೆ ಮನೆಗೆ ಬಂದ್ಬಿಟ್ಟು ಸೌಜನ್ಯನ ಫ್ರೆಂಡ್ಸ್, ಕ್ಲಾಸ್ಮೇಟ್ಸ್ ಯಾರ್ದೆಲ್ಲ ಅವ್ರ ಹತ್ರ ನಂಬರ್ ಇರುತ್ತೋ ಅವ್ರಿಗೆಲ್ಲ ಕಾಲ್ ಮಾಡ್ಬಿಟ್ಟು ಸೌಜನ್ಯ ಬಗ್ಗೆ ಕೇಳ್ತಾರೆ. ನಮ್ ಹುಡುಗಿ ಏನಾದ್ರೂ ನಿಮ್ ಮನೆಗೆ ಬಂದಿದ್ದಾಳ ಅಮ್ಮ ಅಂತ. ಆದ್ರೆ ಸೌಜನ್ಯನ ಫ್ರೆಂಡ್ಸ್ ಅಂಡ್ ಕ್ಲಾಸ್ಮೇಟ್ಸ್ ಎಲ್ಲ, ಇಲ್ಲ ಅಂಕಲ್, ನಮ್ಮ ಮನೆಗಂತೂ ಸೌಜನ್ಯ ಏನು ಬಂದಿಲ್ಲ, ಅವಳು ಬಸ್ ಸ್ಟಾಪ್ ಇಂದ ಸೀದಾ ನಿಮ್ ಮನೆ ಕಡೆಗೆ ಹೊರಟ್ಲಲ್ವಾ, ಯಾಕೆ ಇನ್ನೂ ಬಂದಿಲ್ವಾ ಅಂತ ಕೇಳ್ತಾರ. ಆಗ ಸೌಜನ್ಯ ಅವ್ರ ತಂದೆ, ಇಲ್ಲಮ್ಮ ಬಂದಿಲ್ಲ, ಹಾಗಾಗಿನೇ ಕಾಲ್ ಮಾಡಿರೋದು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರ. ದೆನ್ ಸೌಜನ್ಯ ಅವ್ರ ತಂದೆ ಸೌಜನ್ಯ ಅವ್ರ ಮಾವ ಕಾಲ್ ಮಾಡ್ತಾರ. ಅಳಿಯ ಎಲ್ಲಿದ್ಯಾ, ನನ್ ಮಗಳು ಇನ್ನು ಮನೆಗ್ ಬಂದಿಲ್ಲ, ನೀನೇನಾದ್ರೂ ಅವಳನ್ನ ನೋಡ್ದ ಅಂತ ಕೇಳ್ತಾರ. ಆ ಕಡೆಯಿಂದ ಅವರು ಸೌಜನ್ಯನ ಮಾವ ಹೇಳ್ತಾರೆ, ಹ್ಞೂ ನಾನ್ ನೋಡ್ದೆ, 4:15 ಹಾಗೆ ಆ ಹುಡುಗಿ ಕಾಲೇಜಿಂದ ಬರ್ಬೇಕಾದ್ರೆ ನನಗೆ ಕಾಣಿಸಿದ್ಲು, ನಾನ್ ಸ್ವಲ್ಪ ಮಾತಾಡ್ದೆ ಅವಳ ಹತ್ರ, ಅದಾದ್ಮೇಲೆ ಅವಳು ಮನೆ ಕಡೆ ಹೋದ್ಲಲ್ಲ, ಯಾಕೆ ಇನ್ನೂ ಬಂದಿಲ್ವಾ ಅಂತ ಅವರೇ ಉಲ್ಟಾ ಕ್ವಶನ್ ಕೇಳ್ತಾರ. ಈ ಕಡೆ ಸೌಜನ್ಯ ಅವ್ರ ತಂದೆ, ಇಲ್ಲ 7 ಗಂಟೆ ಆದ್ರೂ ಮಗು ಇನ್ನು ಮನೆಗ್ ಬಂದಿಲ್ಲ, ನಮ್ಗೆ ಯಾಕೋ ತುಂಬಾ ಗಾಬರಿ ಆಗ್ತಿದೆ, ನೀನೊಂದ್ ಕೆಲಸ ಮಾಡು, ನಮ್ಮವ್ರನ್ನೆಲ್ಲ ಸೇರ್ಸು, ಎಲ್ರೂ ಸೇರಿ ಹುಡುಕುವ ಅವಳನ್ನ ಅಂತ ಸುಮಾರು ರಾತ್ರಿ 7 ಗಂಟೆ